ಕೆಎಸ್ ಈಶ್ವರಪ್ಪನವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಕಾರಣ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣ. ಶಿವಮೊಗ್ಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿ, ಆದಾಯ ಮೀರಿದ ಆಸ್ತಿ ಗಳಿಕೆ ಆರೋಪದ ಅಡಿ ಎಫ್ಐಆರ್ ದಾಖಲಾಗಿರೋದು. ಕೇವಲ ಈಶ್ವರಪ್ಪನವ್ರು ಮಾತ್ರ ಅಲ್ಲ, ಅವ್ರ ಪುತ್ರ ಕಾಂತೇಶ್, ಹಾಗೆ ಕಾಂತೇಶ್ ಅವರ ಪತ್ನಿ ಶಾಲಿನಿ, ಇವ್ರ ವಿರುದ್ಧ ಈಗ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಕೇಸ್ ದಾಖಲಾಗಿದೆ. ನಾಳೆ ಲೋಕಾಯುಕ್ತ ಕಚೇರಿಗೆ ಬರಬೇಕು ಅನ್ನೋ ಸೂಚನೆ ಕೊಡಲಾಗಿದೆ. ಬಟ್ ಈಶ್ವರಪ್ಪನವರು ಸದ್ಯ ಕೇರಳ ಪ್ರವಾಸದಲ್ಲಿದ್ದಾರೆ. ವಿಚಾರ ಅಂತಂದ್ರೆ ಇದು 2016ರ ಸಂದರ್ಭದ ಪ್ರಕರಣ ಆಗಿತ್ತು. ಬಟ್ ಆ ಟೈಮ್ನಲ್ಲಿ ಕೆಲವೊಂದು ಕಾರಣಕ್ಕಾಗಿ ತಾಂತ್ರಿಕ ವಿಚಾರಗಳನ್ನ ನೆಪ ಒಡ್ಡಿ ಕೇಸ್ ಕೂಡ ಕ್ವಾಶ್ ಮಾಡಿತ್ತು ಕೋರ್ಟ್. ಅದಾದ ನಂತರ ಅಲ್ಲಿ ಮತ್ತೆ ಮೇಲ್ಮನವಿಯನ್ನ ಮಾಡ್ಕೊಂಡಿದ್ರು. ಇದೊಂದು ಖಾಸಗಿ ದೂರ ಆಗಿತ್ತು, ವಿನೋದ್ ಅನ್ನೋರು ಸಲ್ಲಿಸಿದ್ದಂತ ದೂರು. ಅದಾದ ನಂತರದಲ್ಲಿ ಈಗ ಕೋರ್ಟ್ ಮತ್ತೆ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಿಸುವ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿತ್ತು, ಅಥವಾ ಪ್ರಕರಣನ ಮರುಪರಿಶೀಲನೆ ಮಾಡಿ ಅನ್ನುವ ಸೂಚನೆಯನ್ನ ಕೊಟ್ಟಿತ್ತು. ಇದೀಗ ಅವ್ರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಶಿವಮೊಗ್ಗ ಲೋಕಾಯುಕ್ತದಲ್ಲೇ. ಮರುಪರಿಶೀಲನೆ ಮಾಡಿ ಅನ್ನುವಂಥದ್ದು ಕೋರ್ಟ್ ಸೂಚನೆ ಇತ್ತು, ಇದೀಗ ಎಫ್ಐಆರ್ ದಾಖಲಾಗಿದೆ. ಹಾಗಾಗಿ ಅವರೀಗ ತನಿಖೆಯನ್ನ ಎದುರಿಸಬೇಕಾಗುತ್ತೆ. ಈ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅವರ ಮನೆ ಮೇಲೆ, ಕಚೇರಿ ಮೇಲೆ ದಾಳಿಯಾಗಿದ್ದು, ಆ ಸಂದರ್ಭದಲ್ಲಿ ಸಿಕ್ಕಂತ ಕೆಲ ವಸ್ತುಗಳು, ಅದು ಈಗಲೂ ಕೂಡ ಅವ್ರ ವಿರುದ್ಧವಾಗಿ ಟೀಕೆ ಮಾಡ್ತಾ ಇರ್ತಾರೆ ಅವರ ವಿರೋಧಿಗಳು, ರಾಜಕೀಯ ವಿರೋಧಿಗಳು. ಅವ್ರು ಯಾರು ಹೇಳೋದಕ್ಕೆ, ಅವ್ರ ಮನೇಲಿ ಏನು ಸಿಕ್ಕಿತ್ತು, ನೋಟ್ ಎಣಿಸೋ ಮಿಷನ್ ಸಿಕ್ಕಿಲ್ವಾ ಅಂತೆಲ್ಲ. ಅದೇ ಪ್ರಕರಣ ಇದು, ಹಳೆ ಪ್ರಕರಣ. ಇದೀಗ ಮತ್ತೆ ಅದಕ್ಕೆ ಮರುಜೀವ ಬರ್ತಾ ಇದೆ.